ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಈಗ ನಾವು ಹೇಳ್ತಿರೋದು ಬಜರಂಗ ದಳದ ಮುಖಂಡ ಸಂತೋಷ್ ಶೆಟ್ಟಿ ಎಂಬಾತನ ಸ್ಟೋರಿ. ಇಂದು ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಯ ಬಜರಂಗ ದಳದ ಮುಖಂಡ ಸಂತೋಷ್ ಶೆಟ್ಟಿ ಎಂಬಾತ ಮಹಿಳೆಯರಿಗೆ ಕಿರುಕುಳ ನೀಡಿರುವುದಾಗಿ ಹಾಗೂ ಅವನಿಗೆ ಸ್ಥಳೀಯರು ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ಮಿಂಚಿನಂತೆ ಹರಿದಾಡ್ತಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನು ಬಂಧಿಸಿ ವಿಚಾರಿಸಿದಾಗ ಆತ ಬಜರಂಗ ದಳದ ಕಾರ್ಯಕರ್ತನೂ ಅಲ್ಲ ಹಾಗೂ ಮಹಿಳೆಯರಿಗೆ ಕಿರುಕುಳ ಕೂಡ ನೀಡಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಬೆಳ್ಳಾರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಹಲವಾರು ದಿನಗಳಿಂದ ತನ್ನ ಹೆಂಡತಿ ಸುನೀತಾ ಹಾಗೂ 2 ವರ್ಷದ ಮಗುವನ್ನು ಬಿಟ್ಟು ಮನೆಯಿಂದ ದೂರ ಹೋಗಿದ್ದ. ಪಾನಮತ್ತನಾಗಿ ಹಲವಾರು ದಿನಗಳಿಂದ ಮನೆಗೆ ಹಿಂತಿರುಗದೆ ತನ್ನ ಸ್ನೇಹಿತರ ಮನೆಗಳಲ್ಲಿ ವಾಸವಾಗಿದ್ದ. ಆದರೆ ಇಂದು ಬೆಳಗ್ಗೆ ಸುಳ್ಯದ ಮೆಡಿಕಲ್ ಲ್ಯಾಬ್ಗೆ ರಕ್ತ ಪರೀಕ್ಷೆಗಾಗಿ ಬಂದು ಅಲ್ಲಿಂದ ಊಟಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ದೂರದ ಸಂಬಂಧಿಯಾದ ಗಿರೀಶ್ ರೈಯನ್ನು ನೋಡಿ ಸಂತೋಷ್ ಓಡಲಾರಂಭಿಸಿದ. ಆ ಸಂದರ್ಭದಲ್ಲಿ ಸ್ಥಳೀಯರು ಈತನನ್ನು ಹಿಡಿದು ಹಿಗ್ಗಾಮುಗ್ಗಾ ಥಳಿಸುತ್ತಾರೆ. ಈ ಸಂದರ್ಭ ಪ್ರತ್ಯಕ್ಷದರ್ಶಿಗಳು ಈತ ಮಹಿಳೆಯರಿಗೆ ಕಿರುಕುಳ ನೀಡಿರುವ ಹಿನ್ನೆಲೆಯಲ್ಲಿ ಥಳಿಸಿರುವುದಾಗಿ ತಿಳಿದುಬಂದಿದೆ. ಆದರೆ ಪೊಲೀಸರು ಸ್ಥಳಕ್ಕಾಗಮಿಸಿ ಸಂತೋಷ್ನನ್ನು ಠಾಣೆಗೆ ಕರೆದುಕೊಂಡು ಹೋದಾಗ ಸತ್ಯಾಸತ್ಯತೆಯ ಅರಿವಾಗುತ್ತದೆ. ಇದಲ್ಲದೆ ಸಂತೋಷ್ನ ಸಂಬಂಧಿಕ ಗಿರೀಶ್ ರೈ ಸರಿಯಾದ ಮಾಹಿತಿ ಪೊಲೀಸರಿಗೆ ನೀಡಿ ಆತನನ್ನು ಕರೆದುಕೊಂಡು ಹೋಗುತ್ತಾರೆ. ಅದಕ್ಕೆ ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಾಮಾಣಿಸಿ ನೋಡಬೇಕು ಅಂತ. ಆ ಗಾದೆ ಮಾತು ಇಲ್ಲಿ ನಿಜವಾಗಿದೆ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ. ಊಟ ಮಾಡಿ ಹಣ ಇನ್ನು ಯಾವ್ದು ಮಾಡಲ್ಲ. ಆಯ್ತಾ ಇವತ್ತು ಬೇಡ